ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿದ್ದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಭ್ರಷ್ಟಾಚಾರ ಅಧಿಕಾರಿಗಳಿಂದ ಪಾಪ ನಮ್ಮ ಲೋಕಾಯುಕ್ತರು ಹಿಡಿತಾರೆ, ದಾಳಿ ಮಾಡ್ತಾರೆ, ಗೌರ್ಮೆಂಟ್ ಕೈ ಹೋಗಿ ಕೊಡ್ತಾರೆ, ಇವ್ರಿಗೇನು ಶಿಕ್ಷೆ ಕೊಡಿಸ್ರಪ್ಪ ಅಂತ ಹೇಳ್ತಾರೆ. ಆದರೆ ಇಲ್ಲಿವರೆಗೆ ಹಿಡಿದಿದ್ದು ಕಳಿಸಿದ್ದು ಮಾಡಿದ್ದು ನೋಡ್ತಾ ಇದ್ದೀವಿ. ಹೌದಪ್ಪ, ಇಂಥ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಂಥವ್ರು ಇಷ್ಟಿಷ್ಟದ ಶಿಕ್ಷೆ ಆಗ್ಯದ, ಇವ್ರ ಮನೆಗೆ ಹೋಗಿದಾರ, ಅಧಿಕಾರ ಕಸ್ಕೊಂಡಿವಿ ಅಂತ ಇಲ್ಲಿ ನಾವು ಒಳ್ಳೆ ನೋಡೇ ಇಲ್ಲ. ಎಲ್ಲೋ ಇರ್ಬೋದು, ಒಬ್ಬರು ಅಲ್ಲೊಬ್ಬರು ಇಲ್ಲೊಬ್ಬರು ಎಲ್ಲೋ ಒಬ್ಬರು ಇರ್ಬೋದು, ಅದು ಎಲ್ಲಿ ಪ್ರಚಾರ ಆಗೋದಿಲ್ಲ. ಅದು ಲೋಕಾಯುಕ್ತ ದಾಳಿ ಮಾಡೋದು ಏನಿದಾರರ್ಥ ಅಂದ್ರೆ ನಾವು ಏನು ಬೇಕಾಗಿದ್ದಪ್ಪ ಅಂದ್ರೆ ಲೋಕಾಯುಕ್ತರು ಸ್ವಲ್ಪ ಪೊಲೀಸರು ಅವರು ಇವರು ಎಲ್ಲರೂ ಹುಡುಗನ ತಟ್ಟಾಗ್ತಾರೆ, ಮುಂದೆ ಅದನ್ನು ಗಾಳ ಮಾಡಿಬಿಡ್ತಾರೆ ಅಂತೇಳಿ ಸಾಮಾನ್ಯವಾಗಿ ಜನ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಸರ್ಕಾರ ನೋಡ್ರಿ, ಈಗ ಹಿಂದಿನ ಒಂದು ಎಪಿಸೋಡ್ದಲ್ಲಿ ಮಾಡಿದ್ದಾನೆ, ಭ್ರಷ್ಟಾಚಾರ ಸಲುವಾಗಿ ಬಂದಿದ್ದ ನ್ಯೂಸನ್ನು ನೋಡಿಕೊಂಡು ತಮ್ಮದು ಚರ್ಚೆ ಮಾಡಿದ್ದಾನೆ. ಅದ್ರ ಬಗ್ಗೆ ಇವತ್ತಿನವ್ರಿಗೆ ಏನು ಸದ್ದಿಲ್ಲ. ನಾನೇ ಇವತ್ತು ಕೇಳ್ತಾ ಇರೋ ಸಿದ್ದರಾಮಯ್ಯನವರಲ್ಲ, ನೀವು ಲೋಕಾಯುಕ್ತ ಮಾಡಿದಿರಿ, ಲೋಕಾಯುಕ್ತವ್ರು ಕಳಿಸಿದ್ರೆ ನಿಮ್ಗೆ ಅದರಲ್ಲಿ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ಅನ್ನೋದನ್ನು ಬಿಡುಗಡೆ ಮಾಡಿರಿ. ಅದನ್ನು ಕ್ರೈಮ್ ಬ್ರ್ಯಾಂಚ್ ಮೂಲಕ ಎಷ್ಟು ಮಂದಿ ಶಿಕ್ಷೆ ಆಯಿತು, ಎಷ್ಟು ದುಡ್ಡು ಅವ್ರು ಹೊಡೆದು ಸರಿನಾ ಸುಳ್ಳ ಏನು ಅನ್ನೋದ್ರ ಗೊತ್ತಾಗಬೇಕಲ್ಲ. ಅದ್ರ ಬಗ್ಗೆ ಸರ್ಕಾರ ಕಾಳಜಿ ಬರೀ ಲೋಕಾಯುಕ್ತ ಹಿಡಿದಷ್ಟಲ್ಲ, ಶಿಕ್ಷೆ ಆಗೋದು ಆಗ್ಬೇಕು, ಅಂದಾಗ ಅದು ಕಡಿಮೆ ಆಗ್ತದೆ. ಇಲ್ಲ ಸುಮ್ಮನೆ ದಾಳಿ ಮಾಡೋದು, ಪೊಲೀಸ್ ಹಿಡಿದು ತೊಗೊಳ್ಳೋದು, ಅವ್ನು ಯಾವ ವ್ಯಕ್ತಿ ಇರ್ತಾನೆ ಮಾಡಿಸ್ಕೊಳ್ತಾನೆ, ಅಧಿಕಾರಿ ಒಂದು ಸ್ವಲ್ಪ ಅವನು ಉಳಿಸ್ಕೊತಾನೆ, ಬೇಡ ಮೇಲಾಗ ಅಧಿಕಾರಿಗೆ ಒದಿಸ್ಕೊಡ್ತಾನೆ, ಆ ಕೇಸ್ ಗಾಳಾಗೋಪಾಲ ನಡೆ ಮತ್ತು ಮುಂದಿನ ಸಲ ಮತ್ತೆ 4 ಮಂದಿ ನಡೀತಾರೆ, ಇದಾಗ್ಬಾರ್ದು. ಈ ಸಲ ನೋಡ್ರಿ ಹಿಡಿದಿದ್ದಾರೆ, ದಾಳಿ ಮಾಡಿದ್ದಾರೆ, 19 ಕೋಟಿ ರೂಪಾಯಿ ಆಸ್ತಿ ಪತ್ತೆ ಮಾಡಿದ್ದಾರೆ. 19.20 ಲಕ್ಷ 19 ಕೋಟಿ 20 ಲಕ್ಷ ರೂಪಾಯಿ ಅಪಾರವಾದ ಆಸ್ತಿ ತೊಗೊಂಡಿದ್ದಾರೆ ಅಧಿಕಾರಿಗಳ ಕಡೆಯಿಂದ. ಮುಂದೆ ಅದರಾಗ 16.33 ಕೋಟಿ ಸ್ಥಿರಾಸ್ತಿ ಅಂದ್ರೆ ಗೊತ್ತಾಗ್ತದೆ ನಿಮಗೆ, ಹೊಲ ಮನೆ ಅವು ಎಲ್ಲ ನಿವೇಶನಗಳು ಅವುದನ್ನು ಕಂಡು ಹಿಡಿದಿದ್ದಾರೆ. ನಗದ ಗಂಟು 19,05,000. ಇನ್ನೊಂದು 1,37 ಲಕ್ಷ ಚಿನ್ನಾಭರಣ ಅಷ್ಟು ಸಿಕ್ಕದಂತೆ. ಮುಂದೆ 1.1 ಕೋಟಿ ವಾಹನಗಳು, ಮುಂದೆ 29.61 ಲಕ್ಷ ಗೃಹೋಪಯೋಗಿ ವಸ್ತುಗಳು ಇವು ಸಿಕ್ಕಿದ ಒಟ್ಟಿನಲ್ಲಿ ಈ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದಾಗ. ಅದರ ಮುಖ್ಯವಾಗಿ ಮಾರುತಿ ಯಶವಂತ್ ಮಾಳ್ವಿ ಇವರೊಬ್ಬರಲ್ಲನ ಏನಪ್ಪ ಲೋಕಾಯುಕ್ತ ದಾಳಿ ಮಾಡಿದಾಗ ಏನು ಹೆಚ್ಚು ಕಡಿಮೆ 9 ಕೋಟಿ 89 ಲಕ್ಷ ಇವ್ರ ಕಡೆ ಸಿಕ್ತು ಅಂತ ವರದಿಗಳು ಬರ್ತಾ ಇದ್ದಾವೆ. ಇಂಥವು ಇನ್ನೂ ಅದಾರಿಲ್ಲ, ನಾ ಏನು ಅವ್ರು ಓದಿ ಹೇಳ್ತೀನಿ ಈಗ ನಿಮ್ಗೆ ತಿಳಿಸೆ. ಬಟ್ ಇವ್ರಿಗೆ ಶಿಕ್ಷೆ ಆಗ್ತದನ ಅನ್ನೋದು ಇವತ್ತು ಮುಖ್ಯ ಪ್ರಶ್ನೆ. ಹಿಡಿತೀರಿ, ಮುಂದೆ ಏನು ಮಾಡ್ತೀರಿ, ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಈಗ ಹೇಳಿದ ಇಷ್ಟಂತಿ ಕಾಳೆ 19.20 ಲಕ್ಷ ಕೋಟಿ ರೂಪಾಯಿ ಒಟ್ಟು ದಾಳಿ ಮಾಡಿದಾರೆ ಆಸ್ತಿ ಮೇಲೆ. ಅದ್ರಾಗ ಹೇಳಿದ್ನಾಗಲ್ಲ ಎಲ್ಲ. ಇನ್ನು ಯಾರ್ಯಾರು ಎಷ್ಟೆಷ್ಟು ಸಿಕ್ಕಿದಾರಪ್ಪ ಇದ್ರಾಗ ನೋಡೋರು ಅದನ್ನು. ಶ್ಯಾಮ್ ಸುಂದರ್ ಮಾರುತಿ ಕಾಂಬ್ಳೆ ಅನ್ನೋರು, ಅವರಿಂದರು ಸಹಾಯಕ ಕಾರ್ಯದರ್ಶಿ ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ. ಅವ್ರದ್ದು 1.75 ಕೋಟಿ ಮೌಲ್ಯದ 15 ನಿವೇಶನ 3 ಮನೆ ನೋಡ್ರಿ ಎಷ್ಟು ಗಳಿಸಿದ್ದಾರೆ ಈ ಅಧಿಕಾರಿ ಸಹಾಯಕ ಕಾರ್ಯದರ್ಶಿ ಬಂತೇವರು. ಮುಂದೆ 28.83 ಲಕ್ಷ ಮೌಲ್ಯದ ನಗದು ದುಡ್ಡ ಮತ್ತು ಚಿನ್ನಾಭರಣ ವಾಹನಗಳು, ಒಟ್ಟು 2.4 ಕೋಟಿ ರೂಪಾಯಿ 2.4 ಕೋಟಿ ಮೌಲ್ಯದ ಆಸ್ತಿ ಮಾಡೋಕೆ ಕೂತಿದ್ದಾರೆ ಇವರು. ಇದು ಅಕ್ರಮ ಆಸ್ತಿ ಅಂತ ಹೇಳ್ತಾ ಇದ್ದಾರೆ ಲೋಕಾಯುಕ್ತರು. ಮತ್ತು ನಂತರ ಮಲ್ಲಪ್ಪ ಹನುಮಂತಪ್ಪ ಯರ್ಜರಿ ಸಹಾಯಕ ನಿರ್ದೇಶಕ ಕೃಷಿ ಇಲಾಖೆ ಬಸವನ ಭಾಗ್ಯವಾಡಿ ವಿಜಯಪುರದವರು. ಅವರು ಏನಪ್ಪ ಅಂದ್ರೆ 1.71 ಕೋಟಿ ಮೌಲ್ಯದ 3 ನಿವೇಶನಗಳು, 2 ಮನೆ, 20 ಎಕರೆ 3 ಗುಂಟೆ ಕೃಷಿ ಭೂಮಿ ಇಷ್ಟನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಮಲ್ಲಪ್ಪನ ಹನುಮಂತಪ್ಪ ಯರ್ಜರಿ ಅವರು. ಇನ್ನು ಅದ ನಂತರ ಬರೋದು ಏನಪ್ಪ ಅಂತಂದ್ರೆ ಇನ್ನೊಂದು ಮಾಡಿದ್ದಾರೆ 1.45 ಕೋಟಿ ಮೌಲ್ಯ ಚಿನ್ನಾಭರಣ, ವಾಹನಗಳು, ಉಳಿತಾಯ ಠೇವಣಿಗಳು, ಗೃಹೋಪಯೋಗಿಗಳು ವಸ್ತು, ಒಟ್ಟು 3.17 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮಾಡೋಕೆ ಕೂತಿದ್ದಾರೆ ನಮ್ಮ ಮಲ್ಲಪ್ಪ ಹನುಮಂತಪ್ಪ ಯರ್ಜರಿ. ಇನ್ನು ಡಿ ವಿಜಯಲಕ್ಷ್ಮಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರಾಮೀಣ ಕುಡಿಯುವ ನೀರು ಒಳಚರಂಡಿ ಇಲಾಖೆ ಸಿಂಧನೂರು ರಾಯಚೂರದವರು ಡಿ ವಿಜಯಲಕ್ಷ್ಮಿನವರು. ಅವರ ಒಟ್ಟು ಆಸ್ತಿ 3.68 ಕೋಟಿ ರೂಪಾಯಿ ಮೌಲ್ಯದ 73 ಎಕರೆ ಭೂಮಿ. ಎಷ್ಟು ರೀ? 73 ಎಕರೆ ಭೂಮಿ, 31 ಗುಂಟೆ ಜಮೀನು, 12 ನಿವೇಶನ, 2 ಮನೆಗಳು. ಇನ್ನು ನಮ್ಮ ಇವರು ಇನ್ನಷ್ಟು ಏನಪ್ಪ ಅಂತಂದ್ರೆ ಚಿನ್ನ ಗಿನ್ನ ಮೌಲ್ಯ ಎಷ್ಟು ಆಗ್ತದೆ 40.82 ಲಕ್ಷ ಆಗ್ತದೆ.
ವಾಹನಗಳು ಒಂದು ಅಂತ ಚಿನ್ನಾಭರಣಗಳು ಒಟ್ಟು 4.9 ಕೋಟಿ ಒಟ್ಟು ಮೌಲ್ಯ. ಹಿಂಗೆ ಈ 3-4 ಜನ ಮಾರುತಿ ಯಶವಂತ ಮಾಳ್ವಿ ಆಗಿರ್ಬೋದು, ಡಿ ವಿಜಯಲಕ್ಷ್ಮಿ ಅವರಾಗಿರ್ಬೋದು, ಮಲ್ಲಪ್ಪ ಹನುಮಂತಪ್ಪ ಯರ್ಜರಿ ಆಗಿರ್ಬೋದು, ಶ್ಯಾಮನೂರು ಮಾರುತಿ ಕಾಂಬ್ಳೆ ಆಗಿರ್ಬೋದು, ಇವರಿಂದ 19 ಕೋಟಿ ರೂಪಾಯಿ 19.20 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಮಾಡಿದ ನಮ್ಮ ಲೋಕಾಯುಕ್ತ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ಎಷ್ಟು ಹ್ಯಾಟ್ಸಪ್ ಹೇಳಿದ್ರು ಕಡಿಮೆ. ಅಟ್ಲೀಸ್ಟ್ ಇವ್ರಿಗೆ ಶಿಕ್ಷೆ ಆಯ್ತು ಅಂದರೆ ಸಿಕ್ಕಿದ ಕರ ಅದ, ಡಾಕ್ಯುಮೆಂಟ್ ಎವಿಡೆನ್ಸ್ ಅದಾವ, ಶಿಕ್ಷೆ ಆಗೋದಿಲ್ಲ ಇವ್ರಿಗೆ. ಆಗಿದ್ದರೆ ಎಷ್ಟು ಮಂದಿಗೆ ಆಗೈತಿ. ಇದನ್ನು ನಾವಿನ್ನು ಇವತ್ತು ಅನಿವಾರ್ಯವಾಗಿ ನಾವು ಇದನ್ನು PIL ಹಾಕಬೇಕಾಗ್ತದನ, ಅಥವಾ ಇದನ್ನು ಶ್ವೇತಪತ್ರ ಯಾಕೆ ಹೊರಡಿಸ್ಬಾರ್ದು, ಯಾಕೆ ಎಷ್ಟು ಭ್ರಷ್ಟಾಚಾರ ನಡೀತದೆ, ಏನು ಎಲ್ಲಿ ನಡೆಯೋದ, ಈಗ ಅಲ್ಲಿ ಲೋಕಾಯುಕ್ತ ಸಿಕ್ಕವ್ರು ಎಷ್ಟು ಜನ, ಸಿಕ್ಕವ್ರಿಗೆ ಶಿಕ್ಷೆ ಆಗೈತಿ ಎಷ್ಟು ಜನಕ್ಕೆ ಅನ್ನೋದನ್ನು ಈ ಮೂಲಕ ನಾವು ಸರ್ಕಾರಕ್ಕೆ ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಯಾಕಂದರೆ ಇವ್ರು ಹಿಡಿದು ಬಿಡೋದಾಗಬಾರ್ದು. ಇವ್ರ ಕಡೆಯಿಂದ ಆಸ್ತಿ ಕಸ್ಕೊಳ್ಳೋದು, ಅಲ್ಲೇ ತಾವು ಹಂಚ್ಕೊಳ್ಳೋದು ಮತ್ತಷ್ಟು ಮೇಲಿನವರು. ಅಂದರೆ ಸಣ್ಣ ಮೀನನ್ನು ದೊಡ್ಡ ಮೀನು ಬೇಟೆ ಆಡ್ಕೊಂಡು ಹೋಗೋದು, ಆ ದೊಡ್ಡ ಮೀನನ್ನು ತಿಮಿಂಗ್ಳು ಬೇಟೆ ಆಡೋದು, ಈ ಸಿದ್ಧಾಂತ ಹೋಗ್ಬೇಕಾಗಿದೆ. ಇದು ಹೋಗ್ಬೇಕಾಯ್ತಂದ್ರೆ ಇವ್ರು ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಯ್ತಂದ್ರೆ ಸಹಜ ಅವರು ಆಸ್ತಿ ಸರ್ಕಾರಕ್ಕೆ ಹೋಗ್ತದೆ, ಸರ್ಕಾರ ಮೀನು ಸಾರ್ವಜನಿಕ ಹೋಗ್ತದೆ. ಮತ್ತು ಅದ್ರ ಜೊತೆ ಅವ್ರು ಶಿಕ್ಷೆ ಆಯ್ತು ಅಂದ್ರೆ ಉಳಿದವ್ರು ಭಯ ಪಡ್ತಾರೆ. ಅವತ್ತು ನಾಳೆ ನಮಗೆ ಹಿಂಗೆ ಆಗ್ತದೆ, ಅದಕ್ಕೆ ನಾವು ಈ ಭ್ರಷ್ಟಾಚಾರ ಬಿಡಬೇಕಂತಾರೆ. ಆದರೆ ಅದು ನಿಲ್ತಾನೆ ಇಲ್ಲ ಭ್ರಷ್ಟಾಚಾರ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮಾಸ್ಟರ್ ಹಿರಣ್ಯ ಆಗಿರ್ಬೋದು, ಅದಕ್ಕೆ ಪೂರ್ವದಲ್ಲಿ ಆಗಿರ್ಬೋದು, 11ನೇ ಶತಮಾನದ ಸಹಿತ ಭ್ರಷ್ಟಾಚಾರ ಅನ್ನೋದು ನಾವು ಕೇಳ್ತೀವಿ ಆಡಳಿತದಲ್ಲೇ. ಈಗಂತ ಅದು ಕೇಳುವಾಗಿಲ್ಲ. ಭ್ರಷ್ಟಾಚಾರ ಇಲ್ಲ ಅಂತಂದ್ರೆ ನಂಬೋದು ಕಷ್ಟ ಅಂತ ಪ್ರತಿಯೊಂದು ಇಲಾಖೆಗಳು, ರಾಜ್ಯದ ಎಲ್ಲ ಇಲಾಖೆಗಳಾಗಿರ್ಬೋದು, ಕೇಂದ್ರದೆಲ್ಲ ಇಲಾಖೆಗಳಾಗಿರ್ಬೋದು, ನೀವೆಲ್ಲೂ ಕೇಳಿದ್ರು ಅಲ್ಲಿ ಭ್ರಷ್ಟಾಚಾರಕ್ಕೆ ಇದ್ದೇ ಇರ್ತದೆ. ಅದ್ರ ಹಿಡಿಸಲುವಾಗಿ ಲೋಕಾಯುಕ್ತ ಲೋಕಪಾಲಂತೆ ಆರಾಮ್ ಮನೆ ಮಲ್ಕೊಂಡ್ಬಿಟ್ಟದು ರಾಷ್ಟ್ರ ಮಟ್ಟದಲ್ಲಿ. ಎಷ್ಟು ಹೇಳೋದು ಗೊತ್ತಿಲ್ಲ ಅಂತಿರೋದ. ಮುಂದೆ ಕರ್ನಾಟಕದಲ್ಲೇ ಒಂದು ACB ಮಾಡಿದ್ರು, ಅದು ಕ್ಯಾನ್ಸಲ್ ಮಾಡಿ ಈಗ ಲೋಕಾಯುಕ್ತ ಮಾಡಿದ್ರು. ಲೋಕಾಯುಕ್ತ ಬಂದಾಗಿದ್ದು ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ. ಪಾಪ ಅವ್ರು ಓಡಾಡ್ತಾರೆ, ಹಿಡಿತಾರೆ, ತರ್ತಾರೆ, ತಂದು ಅದೇನಾಗಿಬಿಟ್ಟದಪ್ಪ ಅಂತಂದ್ರೆ ಅವ್ರಿಗೆಲ್ಲ ಶಿಕ್ಷೆ ಆಗೋದ್ರಿಂದ ಅವ್ರಿಗೂ ಮನವರಿಕೆ ಅದ. ಹೀಗಾಗಿ ಬಂದಷ್ಟು ಹರ್ಕೊಂಡು ಹೋಗಿಬಿಡೋದಪ್ಪ ನಾವು ಅನ್ನೋ ಮನಸ್ಥಿತಿ ಅಲ್ಲಿ ಪೊಲೀಸರು ಬಂದಿದ್ದಾರೆ ಅಂತೇಳಿ ಭಾಳ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಇವತ್ತು ಗಟ್ಟಿ ಮನಸ್ಸು ಮಾಡಿ ಹೆಂಗೆ ಗ್ಯಾರಂಟಿಗಂತಂದನೋ ಹಂಗೆ ಈ ಭ್ರಷ್ಟಾಚಾರ ಲೋಕಾಯುಕ್ತ ಯಾರು ಸಿಗ್ತಾರಲ್ಲ ಇವರಿಗೆಲ್ಲರಿಗೂ ಶಿಕ್ಷೆ ಆಗುವಂಥ ಒಂದು ವ್ಯವಸ್ಥೆಯನ್ನು ಗಟ್ಟಿಮುಟ್ಟಾಗಿ ಮಾಡಿದರೆ ಒಂದಿಷ್ಟು ಕೆಲವು ಅಧಿಕಾರಿಗಳು ಶಿಕ್ಷೆಗೆ ಗುರಿ ಆದರೆ ಖಚಿತವಾಗಿ ಭ್ರಷ್ಟಾಚಾರದ ಇಳಿಕೆ ಆಗ್ತದೆ. ಯಾಕಂದ್ರೆ ಅಧಿಕಾರಶಾಹಿ ವರ್ಗದವರು ಬಹಳ ಟುಕ್ಕರು, ಕಾಳರು, ಏನಂತೀವಿ ನಾವು ಟುಕ್ ಅಂದ್ರೆ ಹಂಚಬುರುಕರು. ಯಾಕಂದ್ರೆ ಸಿಕ್ಕರ ಒಬ್ಬರು ಹೋಗ್ತದೆ ಅಂತ, ಆದ್ರೆ ಅದು ಮಾಡೋದು ಬಿಡೋದಿಲ್ಲ ಅವರು. ಇಂಥವ್ರು ಭಾಳ ಜನ ಇದ್ದಾರೆ. ಎಲ್ಲರೂ ಅವರ ತಿಳೋದಿಲ್ಲ. ಎಲ್ಲೋ 1% 1% ಮತ್ತು ಪಾಯಿಂಟ್ ಕಡಿಮೆ ಅದು ಮಾತು ಬೇರೆ. ಅವರಿಗೆ ಸಂಬಂಧಿಸಿದಲ್ಲ, ಕೇವಲ ಭ್ರಷ್ಟಾಚಾರ ಮಾಡೋದು ಅಧಿಕಾರಿಗಳಿಗೆ ನಾವು ಸ್ಪಷ್ಟ ಹೇಳಬೇಕಾಗಿದೆ. ಈ ಸಂದರ್ಭದಲ್ಲೇ ಅಂಥವ್ರಿಂದ ಈ ದೇಶದ ಆಡಳಿತ ವ್ಯವಸ್ಥೆ ಹಾಳಾಗ್ಲಿಕ್ಕತ್ತದ. ಇವರು ಭ್ರಷ್ಟರಾಗದ ಪ್ರಾಮಾಣಿಕ ಅಧಿಕಾರ ಮಾಡಿದ್ರೆ ಯಾರು ರಾಜಕಾರಣಿಗಳು ಸಹಿತ ಇವ್ರನ್ನ ಅನ್ಸೋದು ಕಷ್ಟ. ಯಾಕಂದ್ರೆ ಇವ್ರಿಗೆ ಲೈಫ್ ಸೆಕ್ಯೂರಿಟಿ ಅದ, ಉದ್ಯೋಗ ಸೆಕ್ಯೂರಿಟಿ ಅದ. ಹಿಂಗಿದ್ದಾಗ ಇವರು ತಾವಾಗಿ ಹೋಗಿ ಕೈ ಸಿಕ್ಕೊಂಡು ಒದ್ದಾಡೋದು ಯಾರೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇನೋ ಆಗಲಿ, ಈ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆದರೆ ನಿಶ್ಚಿತವಾಗಿಯೂ ಈ ತುಡುಗರ ಸಂತಿ ಕಡಿಮೆ ಆಗ್ತೈತಿ ಅಂತ ಅನಿಸ್ತೈತಿ. ನಿಮಗೇನು ಅನಿಸ್ತೈತಿ ನಿಮಗೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಒಂದು ಮಾತ್ರ ಏನು, ಇದು ಅನಿಸುವಂಥ ವಿಷಯ. ಆದರೆ ಲೋಕಾಯುಕ್ತರಿಗೆ ಮಾತ್ರ ನಾವು ಹ್ಯಾಟ್ಸಪ್ ಹೇಳಬೇಕು. ಪಾಪ ಹಿಡಿತಾ ಇದ್ದಾರೆ, ಮತ್ತು ಇವರು ಅದಕ್ಕೆ ಶಿಕ್ಷೆ ಕೊಡಲಿಲ್ಲ ಅವರು ಬೇಸತ್ತಿದ್ದಾರೆ. ಬಟ್ ಒಂದು ಕರ್ತವ್ಯಪ್ಪ ನಾವು ಇಷ್ಟು ಮಾಡೋಣ ಅಂಥೇಳಿ ಮಾಡ್ತಿದ್ದಾರೆ. ಇದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಲೋಕಾಯುಕ್ತಗೆ ಇನ್ನೂ ಎನ್ಕರೇಜ್ ಆಗಬೇಕು. ಅಂದಾಗ ಇದು ಕಡಿಮೆ ಆಗ್ಬೋದು ಅಂತ ಒಂದು ತರ್ಕ. ಇಲ್ಲಾಂದರೆ ವರ್ಷ ಬರ್ತಾರೆ, ಹಿಡಿತಾರೆ, ಹೋಗ್ತಾರೆ, ದಂಡ ಕಟ್ತಾರೆ, ತಿಳ್ಕೊಂಡು ಭಯ ಬಿಡ್ತಾರೆ. ಅದಾಗಬಾರ್ದು ಅನ್ನೋದಾಗಿದ್ರೆ ಸಿದ್ದರಾಮಯ್ಯನವರು ಈ ಸಿಕ್ಕಂಥವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಈ ಒಂದೇನು ಈ ಒಂದು ದೂರವರು ದಂಧೆ ಮಾಡಿ ಅಂಥವ್ರಿಗೆ ಅಂತ ಹೇಳ್ತಾ, ಭ್ರಷ್ಟರಿಗೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡಿ. Yes16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸ್ವಚ್ಛತೆ ಕೈಯಲ್ಲಿ ವಂದನೆಗಳು.